ಶ್ರೀ ಗುರವೇ ನಮಃ. ಪುಟಾಣಿಗಳೇ, ಇವತ್ತು ಮತ್ತೆ ಒಂದು ಯುದ್ಧದ ಕಥೆ, ಅದಕ್ಕಿಂತ ಹೆಚ್ಚಾಗಿ ಕೃಷ್ಣನ ಬುದ್ಧಿವಂತಿಕೆಯ ಕಥೆ. ಕೃಷ್ಣ ಎಷ್ಟೊಂದು ಚಾಲೂಕಿದ್ದ ಮತ್ತು ಕೃಷ್ಣ ಎಷ್ಟು ದೊಡ್ಡ ದೇವರು ಅನ್ನೋ ವಿಷಯ ಎಲ್ಲ ಇಲ್ಲಿ ಬರುತ್ತೆ ಮಕ್ಕಳೇ. ಸ್ವಲ್ಪ ದೊಡ್ಡ ಕಥೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಹಿಂದೆ ನಾವು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದಿದ್ದಂತಹ ಜರಾಸಂಧನ ವಿಷಯ ಕೇಳಿದ್ವಿ ಅಲ್ವಾ. ಜರಾಸಂಧ ಎಷ್ಟೊಂದು ಸಾರಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾನಲ್ಲ, ಹಾಗೆ ಬಂದಾಗ ನಡೆದಿದ್ದಿದ್ದು. ಈ ಕಡೆಯಿಂದ ಜರಾಸಂಧ ಯುದ್ಧಕ್ಕೆ ಅಂತ ಬರ್ತಾನೆ, ಆ ಕಡೆಯಿಂದ ಇನ್ನೊಬ್ಬ ರಾಕ್ಷಸ, ಅವನ ಹೆಸರು ಕಾಲಯವನ ಅಂತ. ಏನು ಹೇಳಿ? ಕಾಲಯವನ ಅಂತ. ಅವರು ರಾಕ್ಷಸರಂದರೆ ರಾಕ್ಷಸರು ಅಲ್ಲ, ಪೂರ್ತಿ ಮ್ಲೇಚ್ಛರು ಅಂತ ಹೇಳ್ತಾರೆ. ರಾಕ್ಷಸರ ಥರ ಅವರ ಸ್ವಭಾವ ಬುದ್ಧಿಯೆಲ್ಲ ರಾಕ್ಷಸರಿಗಿಂತ ಕೆಟ್ಟವರು ಮಕ್ಕಳೇ ಅವರು. ಅವರಿಗೆ ಮ್ಲೇಚ್ಛರು ಅಂತ ಹೆಸರು. ಅವನು ತುಂಬ ದೊಡ್ಡ ಸೈನ್ಯ ತಗೊಂಡು ಬರ್ತಾನೆ. ಎಷ್ಟು ದೊಡ್ಡದು ಅಂದರೆ 3 ಕೋಟಿ ಮ್ಲೇಚ್ಛ ಸೈನಿಕರು ಇರ್ತಾರೆ ಅವನ ಜೊತೆಗೆ. ಅವನು ಮತ್ತೊಂದು ದಿಕ್ಕಿನಿಂದ ಕೃಷ್ಣನ ನಗರವನ್ನು ಮುತ್ತುತ್ತಾನೆ. ಆವಾಗ ಕೃಷ್ಣ ಕೂತ್ಕೊಂಡು ಯೋಚನೆ ಮಾಡ್ತಾನೆ. ಬಲರಾಮ, ಉದ್ಧವ ಎಲ್ಲರನ್ನೂ ಕೂರಿಸ್ಕೊಂಡು ಚಿಂತನೆ ಮಾಡ್ತಾನೆ. ಈಗೇನು ಮಾಡೋದು? ಜರಾಸಂಧನ ಜೊತೆ ಯುದ್ಧಕ್ಕೆ ಹೋದರೆ ಈ ಕಡೆ ಕಾಲಯವನ ಬಂದು ನಮ್ಮ ಊರನ್ನೆಲ್ಲ ನಾಶ ಮಾಡಿಬಿಡ್ತಾನೆ. ಅಥವಾ ನಾವು ಕಾಲಯವನ ಜೊತೆ ಯುದ್ಧಕ್ಕೆ ಹೋಗ್ತೀವಿ ಅಂದರೆ ಈ ಕಡೆ ಜರಾಸಂಧ ಬಂದು ಎಲ್ಲರನ್ನೂ ಕೊಂದುಬಿಟ್ಟು ಮನೆಗೆಲ್ಲ ಬೆಂಕಿ ಹಚ್ಚಿಬಿಡ್ತಾನೆ. ಈಗೇನು ಮಾಡೋದು ಅಂತ ಸಲಹೆ ಕೇಳ್ತಾನೆ. ಆವಾಗ ಎಲ್ಲರೂ ಒಬ್ಬೊಬ್ಬರು ಒಂದೊಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಆದರೆ ಕೃಷ್ಣಂಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ಕೃಷ್ಣ ಏನು ಮಾಡ್ತಾನೆ, ಕೂಡಲೇ ತನ್ನ ತಪಸ್ಸಿನ ಬಲ ಇರುತ್ತಲ್ಲ, ಅದಕ್ಕೆ ಯೋಗ ಬಲ ಅಂತ ಹೆಸರು. ಏನು ಹೇಳಿ ಮಕ್ಕಳೇ? ಯೋಗ ಬಲ ಅಂತ. ಆ ಯೋಗ ಬಲವನ್ನು ಬಳಸ್ಕೊಂಡು ಅವನೇನು ಮಾಡ್ತಾನೆ, ಸಮುದ್ರದ ಮಧ್ಯದಲ್ಲಿ ಒಂದು ಊರನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೋತಾನೆ. ಅದಕ್ಕೆ ಸರಿಯಾಗಿ ಮನೆಗಳನ್ನು, ಅಲ್ಲೆಲ್ಲ ರಸ್ತೆಯನ್ನು, ಅಲ್ಲಿ ಭವನಗಳನ್ನು ಎಲ್ಲ ಕಟ್ಟಿಕೊಡೋರು ಬೇಕಲ್ಲ. ಅದು ಯಾರು ಅಂತಂದರೆ, ದೇವತೆಗಳಿಗೆ ಅವರು ಮನೆಯೆಲ್ಲ ಕಟ್ಕೊಡೋನೊಬ್ಬ ಇದ್ದಾನೆ, ದೇವಶಿಲ್ಪಿ. ದೇವತೆಗಳಿಗೆ ಮನೆಯನ್ನು, ಸಭೆಯನ್ನು, ಸಭಾಭವನವನ್ನು ಅದನ್ನೆಲ್ಲ ನಿರ್ಮಾಣ ಮಾಡಿಕೊಡೋನು, ಕಟ್ಟಿಸ್ಕೊಡೋನು. ಅವನ ಹೆಸರು ವಿಶ್ವಕರ್ಮ ಅಂತ. ಈ ಹೆಸರು ನೆನ್ಪಿಟ್ಕೊಂಡಿರ್ತೀರ ಮಕ್ಕಳೇ, ವಿಶ್ವಕರ್ಮ ಅಂತ. ಅವನನ್ನು ಮನಸ್ಸಿನಲ್ಲೇ ಸ್ಮರಣೆ ಮಾಡ್ಕೊಳ್ತಾನೆ ಕೃಷ್ಣ. ಸ್ಮರಣೆ ಮಾಡ್ಕೊಂಡು ಕೂಡಲೇ ಅವನು ಎದುರು ಬಂದು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಮಹಾಪ್ರಭು ಕೃಷ್ಣ, ನನ್ನನ್ನು ಯಾತಕ್ಕೆ ಸ್ಮರಣೆ ಮಾಡ್ಕೊಂಡ್ರಿ ತಾವು ಏನು ಹೇಳಿದ್ರು ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ತುಂಬ ಬೇಗ ಒಂದು ದೊಡ್ಡದೊಂದು ನಗರ ನಿರ್ಮಾಣ ಆಗಬೇಕು. ಎಷ್ಟು ಬೇಗ ಅಂದರೆ ನಾಳೆ ಬೆಳಗಾಗೋದ್ರೊಳಗೆ, ಒಂದೇ ರಾತ್ರಿಯಲ್ಲಿ ನೋಡಿ. ಆವಾಗ ಆ ವಿಶ್ವಕರ್ಮ ಕೂಡಲೇ ತುಂಬ ವೇಗವಾಗಿ ಆ ನಗರವನ್ನು ನಿರ್ಮಾಣ ಮಾಡ್ತಾನೆ. ಅಲ್ಲಿ ಕೃಷ್ಣನ ಅರಮನೆ ಮತ್ತು ಉಳಿದ ಎಲ್ಲ ದೊಡ್ಡ ದೊಡ್ಡವರಿಗೆ ಅರಮನೆಗಳು, ಉದ್ಯಾನವನಗಳು, ಸೈನಿಕರಿಗಿರೋ ಜಾಗ, ದೇವಸ್ಥಾನಗಳು, ಈಜುಕೊಳಗಳು ಎಲ್ಲವೂ ನಿರ್ಮಾಣ ಆಗುತ್ತೆ ಮಕ್ಕಳೇ. ತುಂಬ ಸುಂದರವಾಗಿರುವಂಥ ಒಂದು ಊರು ನಿರ್ಮಾಣ ಆಗುತ್ತೆ. ಆ ಊರಿನ ಹೆಸರೇ ದ್ವಾರಕಾ ಅಂತ, ದ್ವಾರಕಾಪಟ್ಟಣ ಅಂತ. ಈ ಹೆಸರು ನೀವು ಮರೆಯೋ ಹಾಗೇ ಇಲ್ಲ. ಏನು ಹೇಳಿ? ದ್ವಾರಕೆ, ದ್ವಾರಕಾ. ಅದಕ್ಕೆ ಕೃಷ್ಣನನ್ನು ದ್ವಾರಕಾಧೀಶ ಅಂತ ಕರೀತಾರೆ. ದ್ವಾರಕಾಧೀಶ್, ಹಾಗೆ ದ್ವಾರಕೀಶ ಅನ್ನೋ ಶಬ್ದವೂ ಕೂಡ ಇದೆ. ಆಮೇಲೆ ಅವನೇನು ಮಾಡ್ತಾನೆ, ಅದಾದ ಕೂಡಲೇ ತನ್ನ ಯೋಗ ಬಲ ಅನ್ನೋ ಶಬ್ದ ಹೇಳಿದ್ನಲ್ಲ, ತಪಸ್ಸಿನ ಶಕ್ತಿ, ಆ ಯೋಗ ಬಲದಿಂದ ಎಲ್ಲರನ್ನೂ ಇಲ್ಲಿಂದ ಅಲ್ಲಿಗೆ, ಆ ದ್ವಾರಕಾ ಪಟ್ಟಣಕ್ಕೆ ಎಲ್ಲರನ್ನೂ ಶಿಫ್ಟ್ ಮಾಡಿಬಿಡ್ತಾನೆ, ಕರ್ಕೊಂಡು ಹೋಗ್ಬಿಡ್ತಾನೆ. ಈಗಿದ್ದ ಊರು ಪೂರ್ತಿ ಖಾಲಿ. ಆದರೆ ಆ ಬಂದಿದ್ದಂತಹ ಜರಾಸಂಧನಿಗಾಗಲಿ ಕಾಲಯವನಿಗಾಗಲಿ ಈ ವಿಷಯ ಗೊತ್ತೇ ಇಲ್ಲ. ಅವ್ರು ಯಾರಿಗೂ ಗೊತ್ತಿಲ್ದಂಗೆ ಇಲ್ಲಿದ್ದ ಜನ, ಗೋವುಗಳು, ಹಸು ಕರುಗಳು, ಆನೆ, ಕುದುರೆ, ರಥ, ಬಟ್ಟೆ ಎಲ್ಲವನ್ನೂ ದ್ವಾರಕೆಗೆ ತಗೊಂಡು ಹೋಗ್ಬಿಡ್ತಾನೆ ಕೃಷ್ಣ.
ಆಮೇಲೆ ಅವನೊಂದು ಐಡಿಯಾ ಮಾಡ್ತಾನೆ, ಏನು ಮಾಡಬೇಕು ಅಂತ. ಈ ಕಡೆ ಜರಾಸಂಧನ ಜೊತೆಗೆ ಬಲರಾಮ ಎಲ್ಲ ಯುದ್ಧ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಕೃಷ್ಣ ಆ ಖಾಲಿಯಾಗಿರೋ ಊರೊಳಗಿಂದ ಬೆಳಗ್ಗಿನ ಹೊತ್ತಲ್ಲಿ ಅಲ್ಲಿ ಕಾಲಯವನ ಅವನ ಸೈನ್ಯದ ಜೊತೆಗೆ ನಿಂತಿರೋದನ್ನು ನೋಡಿ ಒಬ್ಬನೇ ನಡ್ಕೊಂಡು ಬರ್ತಾನೆ. ನೋಡಿ, 3 ಕೋಟಿ ಮ್ಲೇಚ್ಛ ಸೈನ್ಯ, ಕಾಲಯವನ ಬೇರೆ ನಿಂತಿದ್ದಾನೆ. ಅವ್ರ ಎದುರಿಗೆ ಇವನು ಯಾವುದೇ ಭಯ, ಹೆದರಿಕೆ, ಆತಂಕ ಯಾವುದೂ ಇಲ್ಲದೆ ಕೃಷ್ಣ ನಿಧಾನವಾಗಿ ನಡ್ಕೊಂಡು ಬರ್ತಾನೆ ಬೆಳಗಿನ ಹೊತ್ತಲ್ಲಿ. ಅವನ ಕೈಯಲ್ಲಿ ಶಂಖವೂ ಇಲ್ಲ, ಚಕ್ರವೂ ಇಲ್ಲ, ಗದೆಯೂ ಇಲ್ಲ, ಖಡ್ಗವೂ ಇಲ್ಲ, ಯಾವುದೂ ಆಯುಧನೇ ಇಲ್ಲ. ಅದನ್ನು ನೋಡಿ ಕಾಲಯವನಿಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಇದೇನಿದು, ಇವನು ಯುದ್ಧಕ್ಕೆ ಬರ್ತಾನೆ, ಸೈನ್ಯ ತೊಗೊಂಡು ಬರ್ತಾನೆ, ರಥದಲ್ಲಿ ಬರ್ತಾನೆ, ಕವಚ ಹಾಕ್ಕೊಂಡು ಬರ್ತಾನೆ ಅಂತಂದರೆ ನೋಡಿದ್ರೆ ಒಂದು ಹಳದಿಯಾಗಿರೋ ಚೆನ್ನಾಗಿರೋ ಪಂಚೆ ಉಟ್ಕೊಂಡು, ಕಿರೀಟ ಹಾಕ್ಕೊಂಡು, ಕೈಯಲ್ಲಿ ಏನೂ ಹಿಡ್ಕೊಳ್ಳೋದಿಲ್ಲ, ಸಣ್ಣದಾಗಿ ನಗ್ತಾ ಆರಾಮಾಗಿ ನಡ್ಕೊಂಡು ಬರ್ತಾಯಿದ್ದಾನೆ. ನೋಡೋಕೆ ಎಷ್ಟು ಚೆನ್ನಾಗಿದ್ದಾನಲ್ಲ. ಓಹೋ, ಕೃಷ್ಣ ಇವನೇ ಇರಬೇಕು, ಇವನನ್ನೇ ನಾನು ಕೊಲ್ಲಬೇಕಾಗಿರೋದು ಅಂತ ಹೇಳಿ ಅವನನ್ನು ಕೊಲ್ಲಬೇಕು ಅಂತ ಇವನು ಹತ್ರಕ್ಕೆ ಬರ್ತಾನೆ. ಇವನು ಯೋಚನೆ ಮಾಡ್ತಾನೆ, ಕಾಲಯವನ ಅವನೇನು ಆಯುಧ ಹಿಡ್ಕೊಂಡಿಲ್ಲ ಅಲ್ವಾ, ಹಾಗಾಗಿ ನಾನು ಏನೂ ಆಯುಧ ಹಿಡ್ಕೊಳ್ಳೋದಿಲ್ಲ, ಬರೀ ಕೈಲಿ ಅವ್ನು ಕೊಂದು ಹಾಕ್ಬಿಡ್ತೀನಿ, ಆ ಶಕ್ತಿ ನನಗಿದೆ ಅಂತ ಅಂದ್ಕೊಂಡು ಹತ್ತಿರ ಬರ್ತಾನೆ. ನಾ ಎಂಥ ಬುದ್ಧಿವಂತ, ಎಂಥ ಕಿಲಾಡಿ ಅಂದರೆ ಅವನ ಹತ್ತಿರ ಬರೋ ತನಕ ಸುಮ್ಮನೆ ಇರ್ತಾನೆ. ಹತ್ತಿರ ಬರ್ತಿದ್ದಾಗೆ ಇದ್ದಕ್ಕಿದ್ದಂಗೆ ಓಡೋಕ್ಕೆ ಶುರು ಮಾಡಿಬಿಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಅರೆ ಇದೇನಿದು ಧೈರ್ಯ ಇರೋ ಥರ ಹತ್ರಕ್ಕೆ ಬಂದು ಒಬ್ಬನೇ ಬಂದುಬಿಟ್ಟು ಈಗ ಹೆದರ್ಕೊಂಡು ಓಡ್ತಾ ಇದ್ದಾನಲ್ಲ ಅಂದ್ಬಿಟ್ಟು, ಏಯ್ ಕೃಷ್ಣ ನಿಂತ್ಕೊಳ್ಳೋ, ಓಡೋಗ್ಬೇಡ, ಯಾಕೋ ಓಡೋಗ್ತೀಯಾ, ಚೀಚಿ ನಾಚಿಕೆ ಆಗಲ್ವ ನಿನಗೆ, ಯುದ್ಧ ಮಾಡೋದು ಬಿಟ್ಕೊಂಡು ಓಡ್ತೀಯಲ್ಲ, ಥುತು ಅಂತ ಹೇಳಿ ಅವನ್ನ ಹಿಂದೆ ಓಡಿಸ್ಕೊಂಡು ಹೋಗ್ತಾನೆ. ಕೃಷ್ಣ ಸಿಗ್ಬಿಡ್ತಾನ, ಸಿಗೋ ಥರ ಆಗ್ತಾನೆ ಮತ್ತು ದೂರಕ್ಕೆ ಓಡೋಗ್ತಾನೆ. ಓಡಿಸ್ಕೊಂಡು ಹೋಗ್ತಾನೆ ಕೃಷ್ಣ. ಹೋಗಿ ಒಂದು ಬೆಟ್ಟ ಇರುತ್ತೆ, ಆ ಬೆಟ್ಟದ ಮೇಲೆ ಹತ್ತು ಬಿಡ್ತಾನೆ. ಅಲ್ಲಿ ಸ್ವಲ್ಪ ಮರಗಳು ಇರ್ತವೆ, ಕಾಡು ಇರುತ್ತೆ, ಅಲ್ಲಿ ಹೊತ್ಕೊಂಡು ಹೋಗ್ತಾನೆ. ಅವನ ಹಿಂದ್ಗಡೆನೇ ಹೋಗ್ತಾನೆ. ಹೋಗಿ ಕೃಷ್ಣಂಗೆ ಗೊತ್ತಿರುತ್ತೆ ಎಲ್ಲಿ ಹೋಗ್ಬೇಕಂತ, ಸುಮ್ಮನೆ ಓಡ್ತಿರಲ್ಲ ಕೃಷ್ಣ. ಕಾಲಯವನನ್ನು ಹೇಗೆ ಕೊಲ್ಲಬೇಕು ಅಂತ ಕೃಷ್ಣ ಮೊದಲೇ ಯೋಚನೆ ಮಾಡಿರ್ತಾನೆ, ಪ್ಲ್ಯಾನ್ ಮಾಡಿರ್ತಾನೆ. ಅದೇ ಥರ ಕೊಲ್ಲಬೇಕಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ಗುಹೆ ಇರುತ್ತೆ ಮಕ್ಕಳೇ. ಗುಹೆ ಅಂದರೆ ಗೊತ್ತಲ್ವಾ, ಕಲ್ಲಿನ ಸಂಧಿ ಹೀಗಿರುತ್ತೆ, ಸಿಂಹ ಎಲ್ಲ ವಾಸ ಮಾಡೋ ಜಾಗ ಇಲ್ಲಿರುತ್ತೆ, ನೀವು ನೋಡಿರ್ತಿರಲ್ಲ ಟಿ ವಿಯಲ್ಲೆಲ್ಲ, ಕತ್ಲಲ್ಲಿರುತ್ತಲ್ಲ, ಕತ್ಲು ಅಂಥ ಒಂದು ಗುಹೆ ಒಳಗೆ ಕೃಷ್ಣ ಹೋಗ್ಬಿಡ್ತಾನೆ. ಆವಾಗ ಕಾಲಯವನನ್ನು ಹಿಂದೆ ಮುಂದೆ ಯೋಚನೆ ಮಾಡದೆ ಗುಹೆ ಒಳಗೆ ಹೋಗ್ಬಿಡ್ತಾನೆ. ಅಲ್ಲಿ ಏನೂ ಕಾಣಿಸ್ತಾ ಇರೋದಿಲ್ಲ. ಹಾಗೆ ಸ್ವಲ್ಪ ಕಣ್ಣು ಹೀಗೆ ಮಾಡಿಕೊಂಡು ಕಾಲಯವನ ಸುತ್ತ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಯಾರೋ ಒಬ್ಬ ಉದ್ದಕ್ಕೆ ಮಲಗಿಬಿಟ್ಟಿದ್ದಾನೆ. ಅವನು ಅನ್ಕೋತಾನೆ, ಎಲ್ಲ ಕಳ್ಳ ಕೃಷ್ಣ ನನ್ನನ್ನು ಅಲ್ಲಿಂದ ಇಲ್ಲಿ ತನಕ ಓಡಿಸ್ಕೊಂಡು ಬಂದು ಭಯಪಟ್ಟು ಹೆದರ್ಕೊಂಡು ಓಡ್ಬಂದು ಹೆದರು ಪುಕ್ಲ ಇಲ್ಲಿ ನನಗೆ ಗೊತ್ತಾಗಲ್ಲ ಅಂತ ಹೇಳಿ ಮುಸ್ಕ ಹಾಕ್ಕೊಂಡು ಮಲಗಿಬಿಟ್ಟಿದೀಯಾ, ಮಾಡ್ತೀನಿ ತಾಳು ನಿನಗೆ ಅಂತ ಹೇಳಿ ಏನು ಮಾಡ್ತಾನೆ ಗೊತ್ತಾ ಮಕ್ಕಳೇ, ಕೃಷ್ಣನ್ನ ಕಾಲಿಂದ ಜಾಡಿಸಿ ಒದ್ದು ಬಿಡ್ತಾನೆ. ಇಂಥ ದೊಡ್ಡ ತಪ್ಪಲ್ವಾ. ಆದರೆ ಏನಪ್ಪ ಅಂದರೆ ಅವನು ನಾನು ಒದ್ದಿದ್ದು ಕೃಷ್ಣನಿಗೆ ಅಂದ್ಕೋತಾನೆ, ಅಲ್ಲಿ ಮಲಗಿರೋದು ಕೃಷ್ಣ ಅಂದ್ಕೋತಾನೆ. ಆದರೆ ವಾಸ್ತವವಾಗಿ ಅಲ್ಲಿ ಮಲಗಿರೋದು ಕೃಷ್ಣ ಆಗಿರೋದಿಲ್ಲ. ಮತ್ತಾರು ಅಂತಂದರೆ ಮುಂದೆ ಹೇಳ್ತೀನಿ ಅವನು ಯಾರು ಅಂತ. ಆ ಮಲಗಿದ್ದವನು ಒದ್ದು ಕೂಡಲೇ ದಡಾರಂತ ಎದ್ದು ಕೂತ್ಕೋತಾನೆ. ನೋಡಿದರೆ ಅವನಿಗೆ ಗಡ್ಡ, ಮೀಸೆ, ತಲೆ ಕೂದಲು ಎಲ್ಲ ಇರುತ್ತೆ. ಕಣ್ಣು ಉಜ್ಗೋತಾನೆ, ಹಿಂಗೆ ಕತ್ಲು ಸುತ್ತ ಹಿಂಗೆ ನೋಡ್ತಾನೆ. ನೋಡಿದ್ರೆ ಹಿಂಗೆ ನೋಡ್ತಾನೆ, ಒಂದು ಸಲ ನೋಡಿದ್ರೆ ಕಾಲಯವನ ಇದ್ದಾನೆ. ಅವನನ್ನು ಕೋಪದಿಂದ ದುರು ಅಂತ ನೋಡ್ತಾನೆ ಆ ಮಲಗಿದ್ದ ವ್ಯಕ್ತಿ. ಹಾಗೆ ನೋಡಿದ ಕೂಡಲೇ ಆ ಕಾಲಯವನ ಬೆಂಕಿ ಹತ್ಕೊಂಡು ಉರಿದು ಸುಟ್ಟು ಬೂದಿಯಾಗಿ ಬಿದ್ದು ಹೋಗ್ಬಿಡ್ತಾನೆ. ಕಾಲಯವನ ಇಲ್ಲ, ಕಾಲಯವನನ ವಧೆ ಆಗೋಗುತ್ತೆ. ಇದೇನಿದು, ಇದು ಎಲ್ಲಿದ್ದೀನಿ ನಾನು ಅಂತ ಹಿಂಗೆ ಸುತ್ತ ನೋಡ್ತಾನೆ. ಈಗ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಕೃಷ್ಣ ನಿಂತಿರ್ತಾನೆ. ಕೃಷ್ಣನ ನೋಡಿದ ಕೂಡಲೇ ಅವನು ತುಂಬ ಸಂತೋಷ ಆಗುತ್ತೆ. ಇದೇನು ಇವನು ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾನಲ್ಲ, ಯಾರಪ್ಪ ಇವನು ಅಂತ ಕೇಳ್ತಾನೆ. ನೀನು ಯಾರಪ್ಪ ನೀನು ಅಂಥೇಳಿ ನಾವು ಬೇರೆಯವ್ರನ್ನ ಯಾರು ಅಂತ ಕೇಳಬೇಕಾದ್ರೆ ನಾವು ಯಾರು ಅಂತ ಮೊದಲು ಹೇಳಬೇಕಲ್ಲ, ಅದಕ್ಕೆ ತನ್ನ ಪರಿಚಯ ಮಾಡಿಕೊಡ್ತಾನೆ. ನೋಡಪ್ಪ, ತುಂಬ ಹಿಂದೆ
ಒಬ್ಬ ರಾಜ ಇದ್ದ, ತುಂಬ ಒಳ್ಳೆಯ ರಾಜ, ಮಾಂಧಾತೃ ಅಂತ ಅವನ ಹೆಸರು. ಅವನ ಮಗ ನಾನು. ನನಗೆ ಮುಚುಕುಂದ ಅಂತ ಹೆಸರು. ನಾನು ಕೂಡ ತುಂಬ ದೊಡ್ಡ ರಾಜ, ತುಂಬ ರಾಜ್ಯಭಾರ ಮಾಡಿದೆ ನಾನು. ಆಮೇಲೆ ಏನಾಯಿತು ಅಂದರೆ, ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ನಡೀತು. ಆವಾಗ ರಾಕ್ಷಸರೆಲ್ಲ ದೇವತೆಗಳನ್ನೆಲ್ಲ ಸೋಲಿಸಿ ತುಂಬ ಕಷ್ಟ ಕೊಡೋಕ್ಕೆ ಶುರು ಮಾಡಿಬಿಟ್ರು ದೇವತೆಗಳಿಗೆ. ಆಗ ದೇವತೆಗಳ ರಾಜ ಇಂದ್ರ ಅವನೇನು ಮಾಡ್ತಾನೆ, ಈ ಮುಚುಕುಂದ ಇದನ್ನಲ್ಲ, ರಾಜ ತುಂಬ ಶಕ್ತಿ ಇರುತ್ತೆ ಅವನಿಗೆ, ತುಂಬ ಚೆನ್ನಾಗಿ ಯುದ್ಧ ಮಾಡೋ ಗೊತ್ತಿರುತ್ತೆ, ಅವನನ್ನು ಕರೀತಾನೆ, ನಮಗೆ ಸಹಾಯ ಮಾಡು ಮುಚುಕುಂದ ರಾಜ ಅಂತ. ಆಗಲಿ ಅಂತ ಹೇಳಿ ಮುಚುಕುಂದ ಬಂದು ತುಂಬ ವರ್ಷ ದೇವತೆಗಳ ಪರವಾಗಿ ದೇವತೆಗಳ ಕಡೆ ನಿಂತು ರಾಕ್ಷಸರ ಜೊತೆ ಹೋರಾಡ್ತಾನೆ. ಹೋರಾಡಿ ರಾಕ್ಷಸರನ್ನೆಲ್ಲ ಸೋಲಿಸ್ತಾನೆ. ಆವಾಗ ದೇವತೆಗಳು ಹೇಳ್ತಾರೆ, ಆಯಿತು ಮುಚುಕುಂದ ರಾಜ, ನೀನು ನಮಗೆ ತುಂಬ ಸಹಾಯ ಮಾಡಿದೀಯಾ, ನೀನು ಪರವಾಗಿಲ್ಲ, ನಾವಿನ್ನು ಯುದ್ಧ ಮಾಡ್ಕೋತೀವಿ, ನೀನು ಹೋಗಿ ಬರಬಹುದು, ನೀನು ನಮಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಯುದ್ಧ ಮಾಡಿದೆಯಲ್ಲ, ನೀನು ಏನು ಬೇಕು ಕೇಳು, ವರ ನಾವು ಕೊಡ್ತೀವಿ, ಆದರೆ ಮೋಕ್ಷ ಬೇಕು ಅಂತ ಒಂದು ಮಾತ್ರ ಕೇಳಬೇಡ, ಅದನ್ನು ಕೊಡೋಕೆ ನಮಗಾಗಲ್ಲ. ಮೋಕ್ಷ ಅಂದರೆ ನಾರಾಯಣ ಮಾಮಿ ಹತ್ರ ಹೋಗ್ಬಿಡೋದು, ಶಿವ ಮಾಮಿ ಹತ್ರ ಹೋಗ್ಬಿಡೋದು, ಮತ್ತೆ ಹುಟ್ಟೋದು ಅಂತ ಇಲ್ಲವೇ ಇಲ್ಲ, ಮತ್ತು ದುಃಖ ಎಲ್ಲ ಏನಿಲ್ಲ, ಅದನ್ನೊಂದು ನಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅವಾಗ ಮುಚುಕುಂದ, ಹಾಗಿದ್ರೆ ನನಗೇನೂ ಬೇಡ ಅಂತ ಹೇಳಿ, ನನಗೆ ತುಂಬ ಆಯಾಸ ಆಗಿದೆ ಯುದ್ಧ ಮಾಡಿ, ನಾನು ನಿದ್ದೆ ಮಾಡಬೇಕು ಮೊದಲು ಅಂತ ಹೇಳಿ ಬರ್ತಾನೆ. ಬೇರೆ ಎಲ್ಲಾದರೂ ಮನೆ ಒಳಗೆ ಮಲಗಿಸಿದ್ರೆ ಯಾರಾದರೂ ಎಬ್ಬಿಸ್ತಾರೆ ಅಂತ ಹೇಳಿಬಿಟ್ಟು ಬಂದುಬಿಟ್ಟು ಈ ಬೆಟ್ಟದ ಮೇಲೆ ಹತ್ತಿ ಈ ಗುಹೆ ಒಳಗೆ ಹೊದ್ಕೊಂಡು ಮಲಗಿಬಿಡ್ತಾನೆ. ಎಷ್ಟೋ ಸಾವಿರ ವರ್ಷ ಮಲಗಿಬಿಟ್ಟಿರ್ತಾನೆ ಮಕ್ಕಳೇ. ಅಷ್ಟು ವರ್ಷ ಮಲಗಿದ ಮೇಲೆ, ಎಷ್ಟು ಸಾವಿರ ವರ್ಷ ಮಲಗಿದ ಮೇಲೆ ಇವತ್ತೇ ಅವನಿಗೆ ಎಚ್ಚರ ಆಗಿದ್ದು. ಈ ಕಾಲಯವನ ಬಂದು ಒದಿತಾನಲ್ಲ, ಆವಾಗ ಕೃಷ್ಣಂಗೆ ಈ ಕಥೆಯೆಲ್ಲ ಗೊತ್ತಿರುತ್ತೆ. ಹಿಂಗೆ ಮಲ್ಕೊಂಡಿದ್ದಾನೆ ಒಬ್ಬ, ಅವನಿಗೆ ಯಾರಾದರೂ ನಿದ್ರೆಯಿಂದ ಎಬ್ಸಿದ್ರೆ, ಅವನಿಗೆ ಕೋಪ ಬಂದು ನೋಡಿದ್ರೆ ಅವನು ಸುಟ್ಟೋಗ್ಬಿಡ್ತಾನೆ, ಇದೆಲ್ಲ ಕೃಷ್ಣಂಗೆ ಗೊತ್ತಿರುತ್ತೆ. ಹಾಗಾಗಿ ಕಾಲಯವನನ್ನು ಅಲ್ಲಿ ಕರ್ಕೊಂಬರ್ತಾನೆ. ಕಾಲಯವನ ಸುಟ್ಟು ಬೂದಿ ಆಗ್ತಾನೆ. ಆವಾಗ ಮುಚುಕುಂದ ಕೇಳ್ತಾನಲ್ಲ, ನಾನು ಹೀಗೆ, ನನ್ನ ಹೆಸರು ಮುಚುಕುಂದ ಅಂತ, ನೀನು ಯಾರಪ್ಪ ಅಂತ ಕೇಳಿದಾಗ ನಾನು ಹೀಗೆ ಕೃಷ್ಣ ಅಂತ ಹೇಳ್ತಾನೆ, ನಾನೇ ಶ್ರೀಮನ್ ನಾರಾಯಣ ಅಂತ. ಆವಾಗ ತಾನು ಯಾರು ಅನ್ನೋದನ್ನು ವಿಶ್ವರೂಪ ಅಂತಾರೆ, ಅದನ್ನೆಲ್ಲ ತೋರಿಸ್ತಾನೆ ಕೃಷ್ಣ. ಅದು ನೋಡಿ ಆ ಮುಚುಕುಂದನಿಗೆ ತುಂಬ ಸಂತೋಷ ಆಗುತ್ತೆ. ಆಗ ಅವನು ಹೇಳ್ತಾನೆ, ಕೃಷ್ಣ ಮಹಾಪ್ರಭು, ನಾನು ನಿನ್ನ ಭಕ್ತ, ನಿನಗೆ ಶರಣು ಹೊಂದಿದ್ದೀನಿ, ನನ್ನನ್ನು ಕಾಪಾಡು ನೀನು ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ತುಂಬ ಸಂತೋಷಪ್ಪ, ನೀನು ತುಂಬ ಒಳ್ಳೆಯ ರಾಜ, ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡಿದ್ದೀಯಾ, ದೇವತೆಗಳಿಗಾಗಿ ನೀನು ಕಷ್ಟಪಟ್ಟು ಯುದ್ಧ ಮಾಡಿದ್ದೀಯಾ, ನೀನು ತುಂಬ ಒಳ್ಳೆಯವನು, ಅದಕ್ಕಾಗಿ ನಾನು ನಿನಗೆ ಮುಂದಿನ ಜನ್ಮದಲ್ಲಿ ಮೋಕ್ಷ ಕೊಡ್ತೀನಿ. ಈಗ ನೀನೇನು ಮಾಡು ಅಂದರೆ, ನೀನು ತುಂಬ ಚೆನ್ನಾಗಿ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡು, ನನ್ನನ್ನು ಕೂರ್ತು ಧ್ಯಾನ ಮಾಡು. ಮುಂದಿನ ಜನ್ಮದಲ್ಲಿ ನೀನು ತುಂಬ ಸಾತ್ವಿಕನಾದ ಬ್ರಾಹ್ಮಣನಾಗಿ ಹುಟ್ಟುತ್ತೀಯ. ಆ ಬ್ರಾಹ್ಮಣನಾಗಿ ಹುಟ್ಟಿದಾಗ ನೀನು ಮತ್ತಷ್ಟು ನನ್ನನ್ನು ಪ್ರೀತಿ ಮಾಡ್ತೀಯ, ನನ್ನನ್ನು ಭಕ್ತಿಯಿಂದ ನನ್ನ ಸ್ತುತಿ ಪೂಜೆ ಎಲ್ಲ ಮಾಡ್ತೀಯ, ಆವಾಗ ನಾನು ನಿನಗೆ ಮೋಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ. ಮುಚುಕುಂದ ಆಗಲಿ ಮಹಾಪ್ರಭು ಅಂತ ನಮಸ್ಕಾರ ಮಾಡಿ ಹೊರಡ್ತಾನೆ. ಮಕ್ಕಳಿಗೆ ಇದಿಷ್ಟು ಇವತ್ತಿನ ಕಥೆ. ನೋಡಿದ್ರಿ ಅಲ್ವಾ, ಕೃಷ್ಣನಿಗೆ ಎಷ್ಟೊಂದು ಸಾಮರ್ಥ್ಯ ಇತ್ತು, ಕೃಷ್ಣನಿಗೆ ಎಲ್ಲೆಲ್ಲಿ ಏನೇನು ನಡೆಯುತ್ತೆ, ಹಿಂದೆ ಏನೇನು ನಡೆದಿತ್ತು ಎಲ್ಲ ಗೊತ್ತಿತ್ತು, ಯಾರಿಂದ ಕೊಲ್ಲಿಸಬೇಕು ಅನ್ನೋದು ಗೊತ್ತಿತ್ತು. ಕೃಷ್ಣ ಅವನೇ ಕತ್ತಿ ತೊಗೊಂಡು ಚಕ್ರ ತೊಗೊಂಡು ಕಾಲಯವನನ್ನು ಕೊಂದಾಕ್ಬಿಡ್ಬೋದಾಗಿತ್ತು, ಆದರೆ ಹಾಗೆ ಮಾಡಲಿಲ್ಲ. ಯಾಕೆಂದರೆ ಮುಚುಕುಂದನಿಗೂ ಕೂಡ ಅವನು ಅನುಗ್ರಹ ಮಾಡಬೇಕಾಗಿತ್ತು ಕೃಷ್ಣ ಅಲ್ವಾ, ಅದಕ್ಕಾಗಿ ಅಲ್ಲಿ ಕರ್ಕೊಂಬಂದ. ಆಮೇಲೆ ಗುಹೆಯಿಂದ ಆಚೆ ಬಂದು ಏನು ಮಾಡ್ತಾನೆ, ಅಲ್ಲಿ ಆ 3 ಕೋಟಿ ಆ ಮ್ಲೇಚ್ಛರ ಸೈನ್ಯ ಇರುತ್ತಲ್ಲ, ಅವರನ್ನೆಲ್ಲ ಯುದ್ಧ ಮಾಡಿ ಕೊಂದು ಹಾಕ್ತಾನೆ ಕೃಷ್ಣ. ಅವರೆಲ್ಲ ದುಷ್ಟರು, ಕೆಟ್ಟವರು, ಅವರೆಲ್ಲ ಇರಬಾರ್ದು, ಅದಕ್ಕಾಗಿ ಕೊಂದು ಹಾಕ್ತಾನೆ. ಈ ಕಡೆ ಜರಾಸಂಧನನ್ನು ಆಮೇಲೆ ಸೋಲಿಸ್ತಾನೆ, ಅದು ನೀವು ಕೇಳಿದ್ದೀರಲ್ಲ. ಹೀಗೆ ಎಲ್ಲ ದುಷ್ಟರನ್ನು ಕೃಷ್ಣ ನಾಶ ಮಾಡ್ತಾನೆ. ಚೆನ್ನಾಗಿತ್ತಲ್ವ ಮಕ್ಕಳ ಕಥೆ? ನಿಮ್ಗೆ ಇಷ್ಟ ಆಯಿತಾ? ಈ ಹೆಸರೆಲ್ಲ ನೆನ್ಪಿಟ್ಕೋಬೇಕು. ಮರ್ತೋದ್ರೆ ಮತ್ತೊಂದು ಸಲ ಕಥೆ ಕೇಳಿ, ನಿಮ್ಮ ಸ್ನೇಹಿತರಿಗೂ ಈ ಕಥೆಯನ್ನು ನೀವು ಶೇರ್ ಮಾಡಿ. ಆಗಲಿ ಮಕ್ಕಳೇ, ಕೃಷ್ಣಾರ್ಪಣಮಸ್ತು.